ದಿನಾಂಕ 29/8/2024 ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಸೌತ್ ಗ್ರೌಂಡ್ನಲ್ಲಿ ಸ್ಫೂರ್ತಿ ಮಹಿಳಾ ಸಮಾಜ ಹಾಗೂ ಕೀರ್ತಿ ಮಹಿಳಾ ಸಮಾಜ ಹಾಗೂ ರೋಟರಿ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ 78ನೇ ವರ್ಷದ ಸಂಭ್ರಮಾಚರಣೆಯನ್ನು ವೀರ ಯೋಧರಿಂದ ಆಚರಿಸಲಾಯಿತು. ಕರ್ನಾಟಕದ ವೀರ ಯೋಧರಿಗೆ ರಾಷ್ಟ್ರ ರಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. सरहद पे चले सरहद पे हमें आवाज लगानी निशानी है। ನಾವು ಒಂದು ಯೋಧರ ಕಣ್ಣಲ್ಲಿ ನೀರು ಕಲಿಸ್ಬಿಟ್ವಲ್ಲಪ್ಪ ಭಗವಂತ. ಈಗ ನಮ್ಮ ಯುದ್ಧ ವೀರರಿಗೆ ಒಂದು ಚಿಕ್ಕ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ದಯವಿಟ್ಟು ತಗೋಬೇಕು ಅಂತ ಕೇಳ್ತೀನಿ. ಇದು ಆಶೀರ್ವಾದ. ಮಂಜುಳಾ ಅವರೆಲ್ಲ ಅವರು ಅಲ್ಲಿ ಬಂದ್ಬಿಡ. ನನ್ನ ತಮ್ಮ ನಂತರಲ್ಲೇ ಎಲ್ಲರೂ ಆಯ್ತಾ? ಎಲ್ಲರೂ ನಿಮ್ಮ ಕಾಣಿಕೆಗಳನ್ನ ಕೊಟ್ಟಾಯ್ತಾ? ಯಾರು ಸೇರಿ ಬರೋಂಗಿಲ್ಲ. ಮೇಡಮ್ ಒಂದು ನಿಮಿಷ ಇಲ್ಲಿ ನೋಡಿ ಸರ್. ಮೇಡಮ್ ನೀವಿದ್ದೀರಾ? ಒಂದ್ಸಲ ಓಂಕಾರ ಹೇಳ್ಬೋದಾ?
ಓಕೆ, ದೀರ್ಘ ಉಸಿರುಕೊಳ್ಳಿ. ಓ ಥ್ಯಾಂಕ್ ಯು. ಹಾಗೇರಿ ಮಾತಾಡಿ. ಉತ್ತಮ ಪ್ರಜೆಯಾಗಿ ಉತ್ತಮ ಗುಣ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತ ಮಾತೆಯಿಂದ ಬಂದ ಆಚಾರ ವಿಚಾರ, ಸಂಸ್ಕಾರ ಸಂಸ್ಕೃತಿ, ವಿಜ್ಞಾನ ಸುಜ್ಞಾನವನ್ನ ಬಳಸಿಕೊಂಡು ಉತ್ತಮ ಪ್ರಜೆಯಾಗಿ ಬಾಳಿ ನನ್ನವರನ್ನು, ಬಂಧು ಬಳಗದವರನ್ನು, ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕಾವುದರಲ್ಲಿ ನನ್ನ ತನುಮನ ಧನವನ್ನ ಸದಾ ಸರ್ವದಾ ಹಸನ್ಮುಖಿಯಾಗಿ ಅರ್ಪಿಸಲು ಸಿದ್ಧನಿರುತ್ತೇನೆ. ಭಾರತ ಮಾತೆಯ ರಕ್ಷಣೆ ನನ್ನ ಹೊಣೆ. ಭಾರತ ಮಾತೆಯ ಅಭಿವೃದ್ಧಿ ನನ್ನ ಹೊಣೆ. ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹಾರಾಡಿಸುವುದು ನನ್ನ 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 ಗುರಿ. 3 ಸಲ ಎಲ್ಲರೂ ಕೂಡ ಹೇಳೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. बोलो भारत माता की, भारत माता की, भारत माता की. थैंक यू, नमस्ते, जय हिंद. सरहद पे हमें आवाज लगानी है, माथे पे तिलक जय हिंद लगाओ मेरी निशानी है. सरहद पे चले, सरहद पे हमें आवाज लगानी है, माथे पे तिलक जय हिंद लगाओ मेरी निशानी है. सूरज की तरह हम सर चढ़ते हैं, हम गुरुमत की बढ़ते हैं हम. चट्टान से जोड़े सीनों में तूफान उड़ाना है, जोश में सरफरोश लग जाना है. बढ़ते चलो बढ़ते. ಮಿಸೈಲ್ ಎಕ್ಸ್ಪೋರ್ಟ್ ಕೂಡ ಮಾತ್ರ ಇದನ್ನ ಹಾಕೋದು. ಅದಲ್ದಿರ ಇವರು RCL ಗನ್ ಅಂತ ಯೂಸ್ ಮಾಡ್ತಾ ಇದ್ರು. 80 kg ವೆಯ್ಟ್. ಆ ಬೆಟ್ಟ ಗುಡ್ಡಗಳಲ್ಲಿ ಎತ್ತಿ ನಡೆಯೋದು ತುಂಬಾ ಕಷ್ಟ. ನಾರ್ಮಲ್ ಆಗಿ ನಡೆಯೋದೇ ಕಷ್ಟ ಇರುತ್ತೆ ಅಲ್ಲಿ. ಅಂತ ಸ್ಥಳದೊಳಗೆ
ಇವರು ಇದನ್ನ ಏನು ಹಾರ್ಸಿಯಲ್ ಗನ್ನ ಸರ್ವಸಾಧಾರಣವಾಗಿ ಹಿಡ್ಕೊಂಡು ಓಡೋರು. ಅರ್ಥ ಆಯ್ತಾ? ಅದರಿಂದನೇ ನಾನು ಮಾತಾಡಬೇಕು ಅಂತಿದ್ದೆ, ಅಷ್ಟು ಎಲ್ಲಾ ಕಥೆಗಳು ಮುಗಿಸ್ಬಿಟ್ರು. ಇದಕ್ಕಿಂತ ನೋಡಿ, ಈ ಮೆಡಲ್ಗಳು ಏನೇನು ನಾವು ಹಾಕ್ತೀವಿ ಇದೆಲ್ಲ ರಾಷ್ಟ್ರಪತಿಗಳಿಂದ ಸಿಗುವಂತ ಒಂದು ಮೆಡಲ್ಸ್. ಓಕೆ, ಇದು ಸಾಧಾರಣ ವ್ಯಕ್ತಿಗಳು ಯಾರು ಹಾಕಕ್ಕಾಗಲ್ಲ, ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಮಾತ್ರ ನಾವು ಹಾಕೋದು. ಅದನ್ನು ಬಂದ್ಬಿಟ್ಟು ಈ ಸ್ವತಂತ್ರ ದಿನಾಚರಣೆ, ರಿಪಬ್ಲಿಕ್ ಡೇ ಮತ್ತು ಯಾವುದೇ ಸೆರೆಮೋನಿಯಲ್ಸ್, ನಮ್ಮ ಎಕ್ಸೆಪ್ಷನ್ಗಳು ಇಲ್ಲ ಸರ್ವಿಂಗ್ ಸೋಲ್ಜರ್ಸು ಯಾರೇ ಡೆತ್ ಆದಾಗ ಮಾತ್ರ ನಾವು ಈ ಮೆಡಲ್ಸ್ ಹಾಕ್ತೀವಿ. ಇವತ್ತು ನೀವೆಲ್ಲ ಸ್ವತಂತ್ರ ದಿನಾಚರಣೆ ಮಾಡಿ, ಯಾರು ಮಿಲಿಟ್ರಿಗೆ ಹೋಗಲ್ಲ. ನೀವು ಗೊತ್ತಿರಬೇಕು, ಮಿಲಿಟ್ರಿ ಒಳಗೆ ಯಾರಾದರೂ ಕಮ್ಮಿ ಇದ್ದಾರೆ ಅಂದರೆ ಒಂದೇ ಒಂದು ರಾಜ್ಯ, ಅದು ನಮ್ಮ ಇದು ಕರ್ನಾಟಕ ರಾಜ್ಯ. ಅದರೊಳಗೂ ಬೆಂಗಳೂರಿಯನ್ಸ್ ಯಾರು ಮಿಲಿಟ್ರಿಗೆ ಹೋಗಲ್ಲ, ಏನೋ ಕೆಲಸ ಮಾಡಿ ಬದುಕೊಬೋದು. ಆದರೆ ನನ್ನ ಆಸೆ, ಕೊನೆ ಆಸೆ, ಈ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವರು ಸಿಪಾಯಿರಾಮ ಪಿಕ್ಚರ್ ನೋಡಿ ನಾನು ಬೆಳೆದವನು. ನಾನು ಒಂದ್ ದಿವಸ ಈ ಡ್ರೆಸ್ ಹಾಕ್ಬೇಕು ಅಂತ ನಾನು ಮಿಲಿಟ್ರಿಗೆ ಹೋದಂಥ ವ್ಯಕ್ತಿ. ತಂದೆ ತಾಯಿ ಯಾರಿಗೂ ಹೇಳಿರ್ಲಿಲ್ಲ, ಓಡೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಹೋದಾಗ ನನಗೆ ಒಬ್ಬ ವ್ಯಕ್ತಿ ಕೇಳ್ದ, ಈ ಎಷ್ಟು ಜನ ಕನ್ನಡಿಗರಿದ್ದಾರೆ ಅಂದರೆ ನಾವು 18 ಜನ ಹೋದ್ವಿ. 18 ಜನ ತೋರಿಸ್ಬಿಟ್ಟು ಇಸ್ಮೆ ಏಕ್ ಆದ್ಮಿ ಬಿ नहीं रहेगा, ये सब भाग जाएगा. ये सब ಭಕ್ತಿ ಸರ್ವಿಸ್ ಮಾಡ್ಕೊಂಡ್ಬಿಟ್ಟು ವ್ಯಕ್ತಿ, ಕನ್ನಡಿಗರು ಯಾವುದು ಕಮ್ಮಿ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಇಬ್ಬರು 30 ವರ್ಷ ಬಂದ್ವಿ. ಅವಾಗ ಅದನ್ನು ಮಾತಾಡ್ತಾ ಇದ್ವಿ ನಾವು. ಈ ಥರ ಆ ಮನುಷ್ಯನು ಸತ್ತೋದ. ಈಗ ನನಗೆ 65 ವರ್ಷ. ಕಾರಣ ಏನಂದ್ರೆ ನಾವು ಅಂಥ ಕ್ಲೈಮೇಟೇಷನ್ನಲ್ಲಿ ಬಾಳ್ತೀವಿ, ನಮ್ಮ ಹೆಲ್ತ್ಗಳೆಲ್ಲ ಕುಗ್ತಾ ಇರುತ್ತೆ. ಮತ್ತೆ ಒಂದು -50 ಡಿಗ್ರೀಸ್ ಇರುತ್ತೆ, -10 ಡಿಗ್ರಿಗಳಿಗೆಲ್ಲ ಸರ್ವಿಸ್ ಮಾಡ್ತೀವಿ ತುಂಬ. ಆಮೇಲೆ ರಾಜ ಈಗಾಗಲೇ 2 ಸಲ ಹಾಕ್ತಿದ್ದೀನಿ, ಮತ್ತೆ ಹಾಕಿದ್ರೆ ನಂಗೆ ಮತ್ತೆ ಮಾತಾಡಕ್ಕಾಗಲ್ಲ. ಅದನ್ನ ನಮ್ಮ ಶರವಣ ಅವರು ಅದನ್ನ ರಫೇಲ್ ಇವ್ರಿಗೋಸ್ಕರ ಮಾಡಿದೆ. ರಫೇಲ್ ಪೈಲಟ್ ಎಲ್ಲರಿಗೂ ನಮಸ್ಕಾರ ಮಾಡು ಪುಟ್ಟಿ. IAS ಆಫೀಸರ್ ಆಗೋದಕ್ಕೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಅವ್ರ ಅಮ್ಮಂಗೆ ಹೇಳಿದೀನಿ ನಾವು, ಇವಾಗ ನೋಡಿ ಬ್ರಿಡ್ಜ್ ಎಲ್ಲ ಮಾಡಿದ್ವಲ್ಲ, ಇದು ಎಲ್ಲರಿಗೂ ಗೊತ್ತಾಯ್ತು. ಏನಂದ್ರೆ ನಾವು ಇಂಜಿನಿಯರ್ಸ್ ಇದ್ರೆ ಬ್ರಿಡ್ಜ್ ಎಲ್ಲ ಹಾಕ್ತೀವಿ ಅನ್ನೋದು ಈಗ ಗೊತ್ತಾಯ್ತು. ಅದ್ರ ಹೆಸರು ಬೇಲಿ ಬ್ರಿಡ್ಜ್ ಅಂತ, ಡಬಲ್ ಟ್ರಿಬಲ್ ಬ್ರಿಡ್ಜ್ ಮಾಡಿದ್ವಿ. ಇವಾಗ ಏನ್ ಮಾಡಿದ್ವಿ ಅದನ್ನ, ಅದ್ರ ಮೆಥಡ್ ಬಂದು ಡಬಲ್ ಟ್ರಿಬಲ್ ಅಂತ ಅದಕ್ಕೆ ಪವರ್ಸ್ ಇರುತ್ತೆ. ಬೇಲಿ ಬ್ರಿಡ್ಜ್ಗಳು, ಓಕೆ. ಸ್ಟೀಲ್ ಬ್ರಿಡ್ಜ್ ಅಂತೀವಿ, ಬೇಲಿ ಬ್ರಿಡ್ಜ್ ಅಂತೀವಿ. ಇದು ಬ್ರಿಟಿಷರ್ಸ್ ಮಾಡಿಕೊಟ್ಟಂತ ಇದು. ಆ ಥರ ಇದು ನಾನು ನಿಮಗೆ ಗೊತ್ತಿರಬೇಕು, 86, 84, 85 ಅವಳಿಗೆ ಮೈಸೂರು ಮತ್ತು ನಮ್ಮ ಬೆಂಗಳೂರಿನ ಗಡಿಪಾರು. ಈ ಕಡೆ ಒಂದು ಹೆಣ್ಮಗು ಕೂಡಿಸ್ಕೊಂಡು ಆ ಚಿತ್ರ ನೋಡಿದ್ರೆ ನೋಡಿ ಹೊಟ್ಟೆ ಉರಿಯುತ್ತೆ. ಯಜಮಾನ್ರ ಒಂದು ಅಸ್ಥಿ ಬೂದಿ, ರಮೇಶ್ ಪಾಟೀಲ್ ಅವರ ಅಸ್ಥಿ ಬೂದಿ ಇಟ್ಕೊಂಡು ವಾಪಸ್ ಬರ್ತಾರೆ. ಎಂತ ಸಂಕಟ ಪಟ್ಟಿರ್ಬೇಕು ಆ ಹುಡುಗಿ ನೋಡಿ. ನಾನು ಇದನ್ನ ಓದ್ಬಿಟ್ಟು ಬಹಳ ಕಷ್ಟಪಟ್ಟೆ, ಅದು ಹೇಳ್ಬಾರ್ದು ಅನ್ಕೊಂಡಿದ್ದೆ. ನಮ್ಮ ಇಂಜಿನಿಯರ್ ಅಂತ ಆಯ್ತಾ, ಇಂಜಿನಿಯರ್ ಪಾಪ. ಇವ್ರು ಹೇಳ್ಕೊತಾರೆ ತುಂಬಾ ಚೆನ್ನಾಗಿದ್ರಂತೆ. ನಾನು 2 ಮಕ್ಕಳಿಗೆ ಮೈಸೂರಲ್ಲೇ ಮದುವೆ ಮಾಡ್ಕೊಟ್ಟಿದ್ದೀನಿ. ನಾನೇನು ಹುಡುಕಿಲ್ಲ, ಅವರಾಗಿ ಹಳೆಯಂದಿರು ಬಂದು ಒಬ್ಬೊಬ್ಬರೇ ಬಂದು ಮದುವೆ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಯಾವುದೇ ಥರದ್ದು ತೊಂದರೆ ಇಲ್ಲ. ಬಟ್ ದೊಡ್ಡ ಮಗಳು MBA ಮಾಡ್ಕೊಂಡಿದ್ದಾಳೆ. ಸಿ ಈಸ್ ವರ್ಕಿಂಗ್ ಇನ್ ಇದು ಆಸ್ ಎ FDA. ಚಿಕ್ಕ ಮಗಳು ಡಾಕ್ಟ್ರೇಟ್. ಸಿ ಕಂಪ್ಲೀಟೆಡ್ ಹರ್ PhD. Now she is working for
ಕಾಲೇಜ್ ಅವರು ಮಾಸ್ಟರ್ ಡಿಗ್ರಿಗೆ ಟೀಚ್ ಮಾಡ್ತಾ ಇದ್ದಾಳೆ ಚಿಕ್ಕ ಮಗಳು. ಶಾರ್ಟ್ಲಿ ಸಿ ಮೇ ಗೆಟ್ ಅಪಾಯಿಂಟ್ಮೆಂಟ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಟ್ ಆಗಿದೆ. ಶಾರ್ಟ್ಲಿ ಸಿ ಮೇ ಗೆಟ್ ಕಾಲ್ ಬರುತ್ತೆ. ಊಟ ಅದೆಲ್ಲ ಮಾಡಿ ಮಕ್ಕಳಿಗೆ ಐರನ್ ಮಾಡಿ ನಾಳೆ ಸ್ಕೂಲಿಗೆ ಕಳಿಸ್ಬೇಕಂತ ಯೋಚನೆ ಮಾಡಿಕೊಂಡು ಮಕ್ಕಳ ಜೊತೆ ಹರಟೆ ಹೊಡ್ಕೊಂಡು ಐರನ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ನಮ್ಮ ಆರ್ಮಿ ಆಫೀಸರ್ ಬಂದು, ಮೇಡಮ್ ನೀವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಏನಕ್ಕೆ ಮನಸ್ಸು ಗಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅವರು ಸುಮಾರು ಹೊತ್ತು ನನ್ನ ಹತ್ರ ಕೂತ್ಕೊಂಡು ತುಂಬಾ ಖುಷಿ ಏನೋ ಒಂಥರ ಮಾತಾಡಿಕೊಂಡು ಹೆಂಗೆ ಹೇಳೋದು ಇವರಿಗೆ, ಈ ವಿಷಯ ಹೆಂಗೆ ಇದು ಮಾಡೋದು ಅಂತ ಅವ್ರಿಗೆ ತುಂಬ ದುಃಖ ಆಗೋಯ್ತು. ಆದರೂ ವಿಧಿ ಇಲ್ಲ ಮೇಡಮ್, ಹೇಳಿದ್ರು. ನಮಗೆ ತುಂಬಾ ಏನಪ್ಪ, ನಾವು ಇಷ್ಟು ಖುಷಿದಿಂದ ಗಂಡನ ಜೊತೆಗೆ ಓದಿವಿ ಬರಬೇಕಾದ್ರೆ ಈ ಥರ ಇನ್ಸಿಡೆಂಟ್ ನಡೆದೋಯ್ತಲ್ಲ. ನಮ್ಮವರು ಅಂತ ಯಾರು ಇಲ್ಲ ಅಲ್ಲಿ. 2 ಚಿಕ್ಕ ಮಕ್ಕಳು, ಒಬ್ಳು 3ನೇ ಕ್ಲಾಸು, ಒಬ್ಳು ದೊಡ್ಡ ಮಗಳು 5th ಸ್ಟ್ಯಾಂಡರ್ಡು. ಭಾಷೆ ಪ್ರಾಬ್ಲಮ್ಮು. ಆಮೇಲೆ ಸ್ವಲ್ಪ ಭಾಷೆ ಕಲ್ತಿದ್ದೀನಿ ಹಿಂದಿ. ಅದು ಆಮೇಲೆ ನಾನು ನೆಕ್ಸ್ಟ್ ದಿನ ನಮಗೆ ಬಾಡಿ ನೋಡೋಕ್ಕೂ ಸಿಗಲಿಲ್ಲ. ಯಾಕಂದರೆ ಪೀಸ್ ಆಗಿ ಅದು ತೋರಿಸ್ಲಿಲ್ಲ ಅವರು. ಅಲ್ಲಿದ್ದರೆ ತಾನೇ ತೋರಿಸ್ತಾರೆ, ಬಾಡಿನೂ ಇರಲಿಲ್ಲ. ಏನು ಮಾಡ್ತೀರಾ ಈ ಥರ. ಬಾಡಿ ನೋಡ್ಬೇಕಂತ ತುಂಬ ಆಸೆ ಇತ್ತು. 1:30 ಫೋನ್ ಮಾಡಿದ್ರು. ನಾನು ಬರ್ತಾ ಇದ್ದೀನಿ, ನಾಳೆ ನೀವು ಇರಿದೆ. ಪಾಟೀಲ್ ನಂದು M.Com LLB ಆಗಿದೆ. ಆ ಟೈಮ್ ಅವ್ರು ಅಡ್ವೊಕೇಟ್ ತುಂಬಾ ಗೌರವ ಕೊಡ್ತಿದ್ರು. ಅವರೇನೆ ನನಗೆ ಓದಿಸಿದ್ದು. ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನೀನು ಮಾತ್ರ ಓದಬೇಕು ಅಂತ ಪಂಜಾಬಿಂದ ಇಲ್ಲಿ ಕಳಿಸ್ತಾ ಇದ್ರು ಎಕ್ಸಾಮ್ ಬರೆಯೋಕ್ಕೆ. ಅವರು ರಿಸರ್ವೇಷನ್ ಮಾಡಿ ಪ್ರತಿಯೊಂದು ಇದಕ್ಕೂ ಅವರು ಇದು ತುಂಬ ಸ್ಫೂರ್ತಿ ಕೊಡ್ತಾ ಇದ್ರು. ಆಮೇಲೆ ತುಂಬಾನೇ ಎನ್ಕರೇಜ್ ಮಾಡೋದು, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು, ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಆಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ ಮೇಡಮ್. ತುಂಬ ಹ್ಯಾಂಡ್ಸಮ್ ಇದ್ರು, ಅದನ್ನು ಅನುಭವಿಸೋ ಯೋಗ ನಮಗಿಲ್ಲ. KS ಪಾಸ್ ಆಗಿದ್ರು. ಇನ್ನೇನು ಶಾರ್ಟ್ಲಿ ಅವ್ರು ಬಂದು ಬಿಡ್ಬೋದಾಗಿತ್ತು, ಬರ್ತಾ ಇದ್ರು. ಇನ್ನೇನು ರಿಸೈನ್ ಮಾಡ್ತೀನಿ, ನಾನು ಬಂದು ಬಿಡ್ತೀನಿ ಸಾಕು. KS ಪಾಸ್ ಆಗಿದೆ. ಇಷ್ಟು ದಿನ ನಾನು ಆರ್ಮಿಗೋಸ್ಕರ 24 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇನ್ನು ನಿಮಗೋಸ್ಕರ ನಾನು ಇರ್ತೀನಿ ಅಂತೆಲ್ಲ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಕೊನೆಯ ಟೈಮಲ್ಲಿ ಈ ಥರ ಆಗೋಯ್ತು ಮೇಡಮ್. ಇಟ್ ಈಸ್ ಮೈ ಅಷ್ಟೇ ಹೇಳ್ಬೋದು. ಆದ್ರೆ ನೀವು ಒಂದು ವೀರ ಯೋಧನ ಒಂದು ಹೆಂಡತಿ, ವೀರ ವನಿತೆ, ಇವ್ರು ಹೇಳ್ದಂಗೆ ಈ ವೀರ ವನಿತೆ ಆಗಿದ್ದೀರಾ. ನಿಮ್ ಜೊತೆಗೆ ಎಲ್ಲ ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ. ಲಕ್ಷ್ಮಿ ಅವರೇ, ಎಲ್ರು ಎದ್ದು ನಿಂತು ನಮ್ಮ ರಮೇಶ್ ಅವರಿಗೆ ಒಂದು ಸೆಲ್ಯೂಟ್ ಹೊಡೆದು ಬಿಡೋಣ. ಜೈ ಹಿಂದ್. ಇದು ಇವಾಗ ನೋಡಿ, ಬ್ರಿಡ್ಜ್ ಎಲ್ಲ ಮಾಡಿದ್ವಲ್ಲ, ಇದು ಎಲ್ಲರಿಗೂ ಗೊತ್ತಾಯ್ತು. ಏನಂದ್ರೆ ನಾವು ಇಂಜಿನಿಯರ್ಸ್ ಇದ್ರೆ ಬ್ರಿಡ್ಜ್ ಎಲ್ಲ ಹಾಕ್ತೀವಿ ಅನ್ನೋದು ಈಗ ಗೊತ್ತಾಯ್ತು. ಅದಿಷ್ಟು ಬೇರೆ ಬ್ರಿಡ್ಜ್ ಅಂತ ಡಬಲ್ ಟ್ರಿಬಲ್ ಬ್ರಿಡ್ಜ್ ಮಾಡಿದ್ವಿ. ಇವಾಗ ಏನ್ ಮಾಡಿದ್ವಿ ಅದನ್ನ, ಅದ್ರ ಮೆಥಡ್ ಒಂದು ಡಬಲ್ ಟ್ರಿಬಲ್ ಅಂತ ಅದಕ್ಕೆ ಪವರ್ಸ್ ಇರುತ್ತೆ. ಬೇರೆ ಬ್ರಿಡ್ಜ್, ಓಕೆ, ಸ್ಟೀಲ್ ಬ್ರಿಡ್ಜ್ ಅಂತೀವಿ, ಬೇರೆ ಬ್ರಿಡ್ಜ್ ಅಂತೀವಿ. ಇದು ಬ್ರಿಟಿಷರ್ಸ್ ಮಾಡಿಕೊಟ್ಟಂತ ಇದು. ಆ ಥರ ಇದು ನಾನು ನಿಮಗೆ ಗೊತ್ತಿರಬೇಕು, 86, 84, 85 ಅವಳಿಗೆ ಮೈಸೂರು ಮತ್ತು ನಮ್ಮ ಬೆಂಗಳೂರಿನ ಗಡಿ ಅನ್ನೋದು ಮುಟ್ಟಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಯೋಧರು ಇಲ್ಲಿ ತಿರುಗಿ ನೋಡ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಜವಾಗ್ಲೂ ಸೈನಿಕರಲ್ಲಿ ಈ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಎಲ್ಲ. ಇವಾಗ ಒಂದೇ ಒಂದು ಕ್ಷಣ ನಿಮ್ಮ ಆಲೋಚನೆಯನ್ನ ಬಂದು ನನ್ನ ಮಾತಲ್ಲಿರ್ಲಿ. ಯಾಕಂತ ಹೇಳಿದ್ರೆ ಆವಾಗಲೇ ನಿಮಗೆ ಅದು ನಿಜವಾದ ಮಾತುಗಳು ಅರ್ಥ ಆಗೋದು. ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಜಮ್ಮು ಕಾಶ್ಮೀರ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಳ್ಳಿ. ಅಲ್ಲಿ ದಟ್ಟವಾದ ಅರಣ್ಯ ಪ್ರದೇಶನೂ ಇದೆ. ಅದೇ ತರ ಲೇಲದಕ್ಕಂತ ಪ್ರದೇಶದಲ್ಲಿ ಅಲ್ಲಿ ನಿಜವಾಗ್ಲೂ ಅಲ್ಲಿ ಪಾಕಿಸ್ತಾನದಿಂದ ಬಾಂಬಾರ್ಡ್ಮೆಂಟ್ ಆಗ್ತಾ ಇರುತ್ತೆ, ಬಾಂಬ್ಗಳು ಬೀಳ್ತಾ ಇರುತ್ತೆ. ಅಂತ ಜಾಗದಲ್ಲಿ ಒಂದು ಸೈನಿಕ ನಿಜವಾಗ್ಲೂ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ಆರೋಗ್ಯನ ಹದಗೆಡ್ತಾನೆ ಅವನು. ಆ ಸೈನಿಕ ಏನಾಗ್ತಾನೆ ಅಂತ ಹೇಳಿದ್ರೆ ಇನ್ನ ಕೆಲವೇ ಒಂದು 2-3 ನಿಮಿಷ ಇಲ್ಲಂದ್ರೆ ಒಂದು 5 ನಿಮಿಷದಲ್ಲಿ ಅವನ ಪ್ರಾಣ ಹೋಗುತ್ತೆ ಅನ್ನೋ ಮಟ್ಟಕ್ಕೆ ಅವನಿಗೆ ಆರೋಗ್ಯ ಕೆಟ್ಟಿರುತ್ತೆ. ಆ ಸಮಯದಲ್ಲಿ ಒಂದು ನಮ್ಮ ಗುರುಗಳು ಅಂತ ಹೇಳಿದ್ರೆ ನಮ್ಮ ಸೀನಿಯರ್ಸ್ ಅಂತ ಹೇಳ್ತಾರೆ, ಅವ್ರಿಗೆ ಹಲವಾರು ಜವಾಬ್ದಾರಿಗಳಿರುತ್ತೆ. ಆ ಎಂಟೈರ್ ನಮ್ಮ ಇಂಡಿಯನ್ ಆರ್ಮಿನ ನೋಡ್ಕೊಳ್ಳುವಂತ ಜವಾಬ್ದಾರಿ ಇರುತ್ತೆ. ಆದ್ರೆ ನಮ್ಮ ಪ್ರತಿಯೊಂದು ಸೈನಿಕನು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಆ ಸಮಯದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ
ಅಷ್ಟು ದಟ್ಟ ಅರಣ್ಯ ಪ್ರದೇಶದಲ್ಲಿ ಆ ಸೈನಿಕನ ಒತ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಓಡೋಗ್ತಾರೆ. ಹೆಂಗಾದ್ರೂ ಮಾಡಿ ಇವನ್ನ ಹಾಸ್ಪಿಟಲ್ ಸೇರಿಸ್ಬೇಕು ಅಂತ ಓಡೋಗ್ತಾರೆ. ಅಲ್ಲಿ ಓಡೋಗ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಇವನಿಗೆ ಸಮಯ ಕಮ್ಮಿ ಇರೋದ್ರಿಂದ ಅದು ಹಾಸ್ಪಿಟಲ್ ದೂರ ಇದೆ. ಅದು ಶ್ರೀನಗರ ಅಂತ ಹೇಳಿದ್ರೆ ಹಲವಾರು ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹೋಗೋದಕ್ಕೆ ಯಾವುದೇ ನಮ್ಮ ಹತ್ರ ನೀವೆಲ್ಲ ಸಲ್ಯೂಟ್ ಕೊಡೋದಲ್ಲ, ನಿಜವಾದ ಸೈನಿಕನಾದ ನಾನೇ ಸಲ್ಯೂಟ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿ ನನ್ನ ಯೂನಿಟ್ ನ ಒಂದು ಪದ, ಮೋಟೋ ಅಂತ ಹೇಳ್ತಾರೆ ಅದಕ್ಕೆ. ಅದೇನಂತ ಹೇಳಿದ್ರೆ ದೇಶಕ್ಕಾಗಿ ಯಾರಾದ್ರೂ ಪ್ರಾಣ ಕೊಡ್ತಾರೆ ಅಂದ್ರೆ ಅದು ಉತ್ತಮವಾದದ್ದು ಅಂತ ಹೇಳಿ ಈ ನಮ್ಮ ಲಕ್ಷ್ಮೀ ಪಾಟೀಲ್ ಅವರ ಯಜಮಾನರು ಸುಬೇದಾರ್ ಆಗಿ ಅವ್ರು ರಮೇಶ್ ಪಾಟೀಲ್ ಅಂತ ಹೇಳಿ ಅವರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಇವರ ಇತಿಹಾಸ ಹೇಳ್ಬೇಕು ಅಂದ್ರೆ ಕೂತ್ಕೋಬರುತ್ತೆ. ಇವರ ಇತಿಹಾಸ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದು ರೆಸ್ಟ್ರಿಕ್ಟೆಡ್ ಕಾಲ್ ಅಂತ ಇರುತ್ತೆ. ಅದು ಬಾರ್ಡರ್ ಇಂದ ಬಂದಿರುತ್ತೆ. ಆ ಕಾಲುಗಳೆಲ್ಲ ನಾವು ಎತ್ತಂಗಿಲ್ಲ ಆಕ್ಚುಲಿ. ಆ ಸಮಯದಲ್ಲಿ ಆ ಕಾಲ್ ತೆಗೆದಾಗ ಯಾವ ಹುಡುಗ ಅವತ್ತಿನ ದಿನ ಆರೋಗ್ಯ ಕೆಟ್ಟಿದ್ನೋ ಅದೇ ಹುಡುಗ ನಾನು ಬದುಕಿದ್ದೀನಿ, ಅದು ನಿಮ್ಮ ಆಶೀರ್ವಾದದಿಂದ ಬದುಕಿದ್ದೀನಿ, ನೀವು ಕಾಪಾಡೋದ್ರಿಂದ ಇವತ್ತು ಬದುಕಿದ್ದೀನಿ, ನಾನು ಗಡಿಯಲ್ಲಿ ಬಂದು ಸುಬೇದಾರಾಗಿ ನಾನು ಇವಾಗ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆ ಹುಡುಗ. ಅದು ಕಾಪಾಡಿರೋ ವ್ಯಕ್ತಿ ಅದು ಯಾರು ಅಲ್ಲ, ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ಅವರು. ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ. ಆವತ್ತಿನ ದಿನ ಆ ಶ್ರಮ ಪಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಆ ಹುಡುಗ ಇವತ್ತಿನ ದಿನ ಸುಬೇದಾರಾಗಿ ದೇಶದ ಗಡಿ ಕಾಯ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ನು ಸಾಯ್ಬೇಕಾಗಿತ್ತು. ಅವ್ರು ಶ್ರಮ ಪಟ್ಟಿದ್ದಕ್ಕೆ ಆ ಹುಡುಗ ಕಾಪಾಡದ. ಜೊತೆಗೆ ನಮ್ಮ ಡಾಕ್ಟರ್ ಸುಬೇದಾರ್ ಮೇಜರ್ ಕುಮಾರಸ್ವಾಮಿ ಅಂತ ಅವರು ನಮ್ಮ ಗುರುಗಳು. ಇವರು ನೀವು ಹೇಗೆ ಬಂದು ಮೇಡಮೇ ಗೋಲ್ಡ್ ಕೊಟ್ಬಿಡ್ತೀರಲ್ಲ ಸರ್, ನೀವು ಯಾಕೆ ಅಷ್ಟು ಮಂಗಳ ಸುರೇಶ್. ಆಮೇಲೆ ಈಗ ಹಾಗೆ 10 ಜನ, ಮೊದಲು ಬಂದ 10 ಜನಕ್ಕೆ ಒಂದು ಜಯಲಕ್ಷ್ಮಿ. ಮೇಡಮ್ ಇಲ್ಲಿ ಜಯಲಕ್ಷ್ಮಿ ಈಗ ಸವಿತಾ. ಮೇಡಮ್ ಇವರು ಬನ್ನಿ, ಯಾರು ನಮ್ಮ ಸರವಣ್ ಪಾಪ ಪ್ರಭಾವತಿ. ಮಂಗಳ ಹೇಳಿ, ಮಂಗಳ ಅವರು. ಪ್ರಭಾವತಿ ನಮ್ಮ ಬನ್ನಿ. ನೆಕ್ಸ್ಟ್ ಹೌದು, ಅದಕ್ಕೆ ನಿಮ್ಗೆ ಪಾರ್ಟಿ ಕೊಡ್ಬೇಕು ನಮ್ಗೆ. ಆಮೇಲೆ ಪ್ರಭಾವತಿ ಆಯ್ತಲ್ವಾ? ರೇವತಿ ಜ್ಯೋತಿ. ಅದಕ್ಕೆ ಬೈತಾ ಇದ್ದೀನಿ. ಆಮೇಲೆ ಇವಾಗ ಮೊದಲು ಬಂದವರಿಗೆ ಬಹುಮಾನ. ನಮಸ್ಕಾರ. ಈ ದಿನ ಸ್ವಾತಂತ್ರ್ಯ ದಿನಾಚರಣೆ 78ನೇ ವಾರ್ಷಿಕೋತ್ಸವ ಪ್ರಯುಕ್ತ ಕೀರ್ತಿ ಮಹಿಳಾ ಸಮಾಜ ಹಾಗೂ ಸ್ಫೂರ್ತಿ ಮಹಿಳಾ ಸಮಾಜ ವತಿಯಿಂದ ಬಹಳ ಅದ್ದೂರಿಯಾಗಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಸೋಲ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮಲ್ಲಿ ಮಹಿಳಾ ಅಧ್ಯಕ್ಷರಿದ್ದಾರೆ, ಅವರ ಸದಸ್ಯರಿದ್ದಾರೆ, ಅವರ ಅನಿಸಿಕೆಯನ್ನು ತಿಳ್ಕೊಂಡಾಗಿದೆ. ಮಹಿಳೆಯರ ಕಾರ್ಯಕ್ರಮ ಅಂತಂದ್ರೆ ಒಂದು ಉತ್ಸಾಹ ಇರುತ್ತದೆ. ಅಲ್ಲಿ ಒಂದು ಯೂನಿಫಾರ್ಮ್ ಅಂತ ತುಂಬ ಚೆನ್ನಾಗಿರುತ್ತದೆ. ಆಮೇಲೆ ಸ್ವತಂತ್ರ ದಿನಾಚರಣೆ ಅಂತ ಮಾಡಿರೋದು ಇನ್ನೂ ತುಂಬ ಸಂತೋಷದಿಂದ. ಇಲ್ಲಿ ಇವತ್ತು ಸೈನಿಕರನ್ನ ಕರೆಸಿಕೊಂಡು ಸನ್ಮಾನದ ಕಾರ್ಯಕ್ರಮ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಅವ್ರನ್ನೆಲ್ಲ ನೋಡೋದೇ ಒಂದು ಭಾಗ್ಯ ಇತ್ತು. ಅವ್ರಿಗೆ ಸನ್ಮಾನ ಮಾಡೋದು, ಅವ್ರುಗಳಿಗೆ ಅವರ ಅನಿಸಿಕೆ, ಅವ್ರು ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಅವ್ರ ಭಕ್ತಿ ಉಳಿದು ಹೇಳಿದಾಗ ಒಂಥರ ನಮಗೆ ಮೈಯೆಲ್ಲ ತುಂಬ ಅನಿಸುತ್ತೆ. ಬಟ್ ಈ ಥರ ದೇಶ ಸೇವೆ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಅಂತಂದಾಗ ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಗೋದ್ರಿಂದ ಅದನ್ನು ನಾವು ಯಾರಿಗೂ ಅದು ಹ್ಯಾಟ್ಸ್ ಆಫ್ ಯಾರಿಗೂ ಸರಿ ಹೋಗಲ್ಲ. ಬಟ್ ಏನಂತಂದರೆ ಅವರು ಇರೋದ್ರಿಂದ ನಾವು ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀವಿ, ಒಂದು ದೇಶ ಕಾಯ್ತಾ ಇದ್ದಾರೆ ಅವರು. ಹಾಗಾಗಿ ನಾವೆಲ್ಲ ಸುಖವಾಗಿದ್ದೀವಿ ಅಂತ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.
ಇಷ್ಟ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸ್ಫೂರ್ತಿ ಸಂಸ್ಥೆಯಿಂದ. ನಮಗೆ ಇವತ್ತು ಒಂದು ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿ ಸರಿ ಏನಾದ್ರು ಒಂದು ಮಾತಾಡ್ತಾರೆ, ಅವ್ರಿಗೆ ಏನೋ ಒಂದು ಐಡಿಯಾ ಮಾಡಿ ಪ್ರತಿಯೊಬ್ಬರು ಸೇರಿಸಿ ಒಂದು ಇವತ್ತು ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಎಷ್ಟು ಜನ ಬರ್ತೀನಿ ಅಂದರೆ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪ್ರತಿ ಸರಿ ಪ್ರೋಗ್ರಾಮ್ಗೂ ಸರಿಗೆ ಒಗ್ಗಟ್ಟಾಗಿ ತಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತೀವಿ. ತುಂಬ ಖುಷಿ ಆಗುತ್ತೆ. ನಮ್ಮ ಪ್ರಕಾಶ್ ಸರ್ ಚಾನಲಲ್ಲಿ ಯಾವಾಗಲೂ ಅಷ್ಟೇ ನಮಗೆ ಯಾವಾಗ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ತುಂಬ ಖುಷಿಯಿಂದ ಬಂದ್ಬಿಟ್ಟು ನಮಗೆ ಮಾತಾಡಿಸಿ ನಮ್ಮ ಅನಿಸಿಕೆ ನಾವು ಕೇಳ್ತಾ ಇರ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಈ ದಿನ ಕರ್ನಾಟಕದಾದ್ಯಂತ ಹಲವಾರು ವೀರ ಯೋಧರಿಗೆ ಸಭಾಯಿಸಲಾಯಿತು. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಸ್ಫೂರ್ತಿ ಹಾಗೂ ಕೀರ್ತಿ ಮಹಿಳಾ ಸಮಾಜದ ವತಿಯಿಂದ ಅವರಿಗೆ ನಮ್ಮ ಜನಧ್ವನಿ ಹಾಗೂ AKP ಮಿಷನ್ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು.